ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್ ಅಂತ. ನಾನು ಮಾತಾಡ್ತಾ ಇರೋ ಟಾಪಿಕ್ ಬಂದು ಶೇರ್ ಮಾರ್ಕೆಟ್ ಬಗ್ಗೆ. ಶೇರ್ ಮಾರ್ಕೆಟ್ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಮ್ಮ ಮೋದಿಯವರು ಕೆಂಪುಕೋಟೆಯಲ್ಲಿ ಭಾಷಣ ಮಾಡಿದರು. ಯಾವ ಟಾಪಿಕ್ ಬಗ್ಗೆ ಅಂದರೆ GST ಬಗ್ಗೆ. GST ನಮಗೆ ಹೇಗೆ ಕಡಿಮೆಯಾಗಿ ಬೀರುತ್ತೆ ಮತ್ತು FMGC ಸೆಕ್ಟರ್ ಹೇಗೆ ಶೇರ್ ಮಾರ್ಕೆಟ್ ಮೇಲೆ ಅಪ್ ಆ್ಯಂಡ್ ಡೌನ್ಸ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಮೋದಿ ಅವರು ಹೇಳಿದ್ದು FMGC ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ದೀಪಾವಳಿಗೆ ಡಬಲ್ ಧಮಾಕ ಅಂತ ಅಂದಿದ್ರು. ಅದನ್ನು ಅವ್ರು ಮಾತಾಡಿರೋ ಭಾಷಣಕ್ಕೇ ಮಾರ್ಕೆಟ್ ರಿಯಾಕ್ಟ್ ಮಾಡಿದ್ರು ಮಾಡ್ಬೋದು. ಅದನ್ನು ನಾವು ಕಾದು ನೋಡಬೇಕಾಗಿದೆ. FMGC ಸೆಕ್ಟರ್ ಅಪ್ ಆ್ಯಂಡ್ ಡೌನ್ಸ್ ಆದ್ರೂ ನಾವು ಕಾದು ನೋಡಬೇಕು. ಮತ್ತು ಎರಡನೇ ವಿಷಯಕ್ಕೆ ಬಂದರೆ, ಪುಟಿನ್ ಮತ್ತು ಟ್ರಂಪ್ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಬಗ್ಗೆ ಮಾತಾಡಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಆದರೆ ಅವರು ಹೊರಬಂದು ಏನೂ ಹಂಚ್ಕೊಂಡಿಲ್ಲ. ಇದು ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಟ್ರಂಪ್ ಅವರು ಮತ್ತು ಪುಟಿನ್ ಅವರು ಅವರ ಜರ್ನಲಿಸ್ಟ್ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದಾಗ ಅವರು ಈ ಸಂಧಾನದ ಬಗ್ಗೆ ಏನೂ ಮಾತಾಡಿಲ್ಲ. ಅದು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ನಮ್ಮ ಆಯಿಲ್ ಸೆಕ್ಟರ್ ಮೇಲೆ ನಮ್ಮ ಟ್ರಂಪ್ ಅವರು 50% ಟ್ಯಾರಿಫ್ ಹಾಕಿದ್ದಾರೆ. ಅದೇನಾದರೂ ಯುದ್ಧ ಸಂಧಾನ ಆಗಿ ರಷ್ಯಾ ಮೇಲೆ ಏನಾದ್ರು ಯುದ್ಧ ಬಿಟ್ಟರೆ ಆ ಟ್ಯಾರಿಫ್ ಕಡಿಮೆ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಟ್ಯಾರಿಫ್ ಕಡಿಮೆ ಆದರೆ ನಮ್ಮ ಆಯಿಲ್ ಸೆಕ್ಟರ್ ಇನ್ನೂ ಮೇಲೋಗ್ಬೋದು. ಅದನ್ನು ನಾವು ಕಾದು ನೋಡಬೇಕಾಗಿದೆ. ಅದು ಏನು ಮಾತಾಡಿದ್ದಾರೆ ಅನ್ನೋದನ್ನ ಇನ್ನೂ ಬಹಿರಂಗಪಡಿಸಿಲ್ಲ ಟ್ರಂಪ್ ಅವರು ಮತ್ತು ಪುಟಿನ್ ಅವರು. ಹಾಗಾದ್ರಿಂದ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನಾಳೆ ಕಾದು ನೋಡಬೇಕಾಗಿದೆ. ನಾವು ನೋಡಬೇಕಾಗಿರೋದು ರಷ್ಯಾ ಯುಕ್ರೇನ್ ಯುದ್ಧ ಸಂಧಾನ ಆಗಿದ್ರೆ ನಮ್ಮ ಆಯಿಲ್ ಸೆಕ್ಟರ್ ಒಳ್ಳೆ ರಿಟರ್ನ್ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಧನ್ಯವಾದಗಳು.